ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ 8 ವಿಧಾನಸಭಾ ಕ್ಷೇತ್ರಗಳನ್ನು ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಸುತ್ತು ಬಂದಾಗ ನನಗೆ ಪೂರ್ಣ ವಿಶ್ವಾಸ ಇದೆ, ಜನರ ಬೆಂಬಲದಿಂದ, ರೈತರ ಬೆಂಬಲದಿಂದ ಕನಿಷ್ಠ 2 ಲಕ್ಷ ಅಂತರದಿಂದ ಈ ಚುನಾವಣೆ ನಾನು ಗೆಲ್ತೇನೆ. ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಕಡೆ ಒಂದೊಂದು ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಶಿಕಾರಿಪುರದಲ್ಲೇ ಕನಿಷ್ಠ 25,000 ಅಂತರದಲ್ಲಿ ಗೆಲ್ತೇನೆ. ಅಲ್ಲಿಯ ಜನರ ಆಕ್ರೋಶ, ಯಡಿಯೂರಪ್ಪನವ್ರ ಮೇಲೆ, ಅವ್ರ ಮಕ್ಕಳ ಮೇಲೆ ನನಗೆ ಆಶ್ಚರ್ಯ, ಅಷ್ಟೊಂದು ಆಕ್ರೋಶ ಇದೆಯಾ ಅಂತ. ಒಂದೊಂದು ಹಳ್ಳಿಗೆ ಹೋದರೂ ಕೂಡ ಸಾಕಷ್ಟು ಆಕ್ರೋಶ. ಅದೇ ರೀತಿ ಅದರ ಆಕ್ರೋಶ ಇರೋದು ಇನ್ನೊಂದು ವಿಶೇಷವಾದ ಕಾರಣ ಅಂತಂದರೆ, ಮೊದಲನೇ ಬಾರಿ ಅವರು MLA ಆದಾಗಿಂದ ಆ ಭಾಗದ ಬಡವರದ್ದು ಬಗರುಗುಂ ಸಾಗುವಳಿ ಕಾಯಂ ಮಾಡಿಕೊಡ್ತೀವಿ ಅಂತೇಳಿ ಹೋರಾಟ ಮಾಡ್ಕೊಂಬಂದಂಥ ಯಡಿಯೂರಪ್ಪನವರು 9 ಬಾರಿ MLA ಆದರು, 3 ಬಾರಿ ಮುಖ್ಯಮಂತ್ರಿ ಆದರು, ಅವ್ರ ಮಗ 3 ಬಾರಿ MP ಆದ. ಆದರೂ ನಮಗೆ ಮಾಡಿಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ಅಂಶ. ಇಷ್ಟೊಂದು ಆಕ್ರೋಶ ಶಿಕಾರಿಪುರದಲ್ಲಿದೆ. ಕನಿಷ್ಠ ಒಂದು 25,000 ಅಂತರದಿಂದ ಶಿಕಾರಿಪುರದಲ್ಲಿ ಗೆಲ್ತೇವೆ. ಅದೇ ರೀತಿ ಸೊರಬ, ಯಾಕೆಂದರೆ ಅರಣ್ಯ ಹಕ್ಕು, ಆ ಕಾಯ್ದೆ ತಿದ್ದುಪಡಿ ಮತ್ತು ನೀರಾವರಿ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಮಾತ್ರ ಕಾಂಗ್ರೆಸ್ ಅವರು ನೆನಪಾಗತ್ತೆ. ಹಾಗಾಗಿ ಸೊರಬದಲ್ಲೂ ಕೂಡ ನಾವು ಒಂದು 25,000ಕ್ಕೂ ಹೆಚ್ಚಿಗೆ ಅಂತರದಲ್ಲೂ ಗೆಲ್ತೇವೆ. ಇನ್ನೆಲ್ಲ ಭಾಗದಲ್ಲೂ ಕೂಡ ಸಾಗರ, ಸೊರಬ ಸೇರಿ ಭದ್ರಾವತಿಯಲ್ಲಂತೂ ಕಾರ್ಮಿಕರು ಕಾಂಗ್ರೆಸ್ ಮೇಲೆ ಮತ್ತು ಯಡಿಯೂರಪ್ಪ ಅವ್ರ ಮಕ್ಕಳ ಮೇಲೆ ತುಂಬ ಸಿಟ್ಟಲ್ಲಿದ್ದಾರೆ. ಪ್ರತಿ ಬಾರಿನೂ ಕೂಡ ಬರ್ತಾರೆ, VSL ಖಂಡಿತ ನಾವು ಓಪನ್ ಮಾಡೇ ಮಾಡ್ತೇವೆ ಅಂತ ಹೇಳ್ತಾ ಬಂದರು. ಅದೇ ರೀತಿ MPM ಕೂಡ. ಮತ್ತು ಈ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಮುಂಚೆನೇ ಗ್ಯಾರಂಟಿ ಓಪನ್ ಮಾಡಿ ಬರ್ತೇನೆ ಅಂತೇಳಿ ಸುಳ್ಳು ಹೇಳೋಗಿದ್ದಕ್ಕೋಸ್ಕರ ಅಲ್ಲಿಯ ಭದ್ರಾವತಿಯ ಜನನೂ ಕೂಡ ತುಂಬ ಕಾರ್ಮಿಕರು ಆಕ್ರೋಶದಲ್ಲಿದ್ದಾರೆ. ಉಳಿದೆಲ್ಲ ಕಡೆ ಶಿವಮೊಗ್ಗ, ಬೈಂದೂರು, ತೀರ್ಥಹಳ್ಳಿ, ಶಿವಮೊಗ್ಗ ಗ್ರಾಮಾಂತರ ಎಲ್ಲ ಕಡೆನೂ ಕೂಡ ಹಿಂದುತ್ವದ ಅಲೆ ಎಷ್ಟರ ಮಟ್ಟಿಗೆ ಅಂದರೆ, ನಿನ್ನೆ ನೀವು ನೋಡಿದ್ರಿ ಶಿವಮೊಗ್ಗ ನಗರದ ಪಾದಯಾತ್ರೆ. ಪ್ರತಿಯೊಬ್ಬ ಕಾರ್ಯಕರ್ತ, ಅದು ತಾಯಂದಿರಿರ್ಬೋದು, ಯುವಕರಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕೂಡ ಹಿಂದುತ್ವದ ಬಗ್ಗೆ ಯಡಿಯೂರಪ್ಪನವರು ಮತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇರೋಂಥ ಅನ್ಯಾಯ, ಹಿಂದುತ್ವವಾದಿಗಳಿಗೆ ಮಾಡ್ತಾ ಇರೋಂಥ ಅನ್ಯಾಯ, ಇದ್ರ ವಿರುದ್ಧ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಪೂರ್ಣ ಬೆಂಬಲ ಸಿಗ್ತಾ ಇದೆ. ಮತ್ತು ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಇರೋದ್ರ ಬಗ್ಗೆನೂ ಕೂಡ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ. ಬೇರೆ ಯಾರು ಇಲ್ವಾ? ಇದು ಗ್ರಾಮೀಣ ಪ್ರದೇಶದಲ್ಲಿ ಜನ ಕೂಡ ಮಾತಾಡ್ತಾರೆ.
ನಾನು ನಿಜಕ್ಕೂ ಗ್ರಾಮೀಣ ಪ್ರದೇಶದ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟರ ಮಟ್ಟಿಗೆ ಪೊಲಿಟಿಕಲ್ ಅವೇರ್ನೆಸ್ ಇರೋದು ತುಂಬ ಸಂತೋಷ. ಹಿಂದುತ್ವದ ಬಗ್ಗೆ, ಅವರು ಅನ್ಯಾಯ ಮಾಡ್ತಿರೋದ್ರ ಬಗ್ಗೆ, ಅದೇ ರೀತಿ ಅಪ್ಪ ಮಕ್ಕಳ ಕೈ ಪಕ್ಷ ಇಟ್ಕೊಂಡು ಸಾಮೂಹಿಕ ನಾಯಕತ್ವಕ್ಕೆ ಮಂಗಳ ಆಡ್ತಾ ಇರೋದ್ರ ಬಗ್ಗೆ, ಒಟ್ಟಾರೆ 8 ವಿಧಾನಸಭಾ ಕ್ಷೇತ್ರದ ಪ್ರವಾಸ ಮಾಡಿದಾಗ ಜನಸಾಮಾನ್ಯರಿಗೆ ರಾಜಕೀಯ ಪ್ರಜ್ಞೆ ತುಂಬ ಜಾಸ್ತಿ ಇರೋದು ಗೊತ್ತಿದೆ. ಒಂದೇ ಆಶ್ವಾಸನೆ ನಾನು ಕೊಡ್ತೇನೆ, ನಿಮ್ಮ ಮನಸ್ಸಿನಲ್ಲಿರೋಂಥ ಭಾವನೆ ಹಿಂದುತ್ವದ ಬಗ್ಗೆ ಇರ್ಬೋದು, ದೇಶದ ಬಗ್ಗೆ ಇರ್ಬೋದು, ಕಾರ್ಮಿಕರ ಬಗ್ಗೆ ಇರ್ಬೋದು, ಬಗರುಕುಂ ಸಾಗುವಳಿ ನಿರ್ಧಾರದ ಬಗ್ಗೆ ಇರ್ಬೋದು, ಅರಣ್ಯ ಹಕ್ಕಿನ ಬಗ್ಗೆ ಇರ್ಬೋದು, ಪಕ್ಷದ ಶುದ್ಧೀಕರಣದ ಬಗ್ಗೆ ಇರ್ಬೋದು, ನಾನು ತುಂಬ ಸ್ಪಷ್ಟವಾಗಿ ಒಂದೇ ಮಾತು ಹೇಳ್ತೇನೆ, ನಾನು ಚುನಾವಣೆ ಗೆಲ್ತೇನೆ ನಿಮ್ಮ ಆಶೀರ್ವಾದದಿಂದ, 100ಕ್ಕೆ 100 ನಿಮ್ಮ ಋಣ ತೀರಿಸ್ತೇನೆ. ಈ ಪದ ಬಳಸ್ತಾ ಇದ್ದೇನೆ, ಋಣ ತೀರಿಸ್ತೇನೆ ಅಂತ. ಓಟ್ ಮಾತ್ರ ತಗೊಂಡು ನಿಮಗೆ ಮೋಸ ಮಾಡಿದ್ರೆ ಯಾವ ಕಾರಣಕ್ಕೂ ಕೂಡ ಇವಾಗೇನು ಯಡಿಯೂರಪ್ಪವ್ರ ಮಕ್ಕಳ ಬಗ್ಗೆ, ಮಧು ಬಂಗಾರಪ್ಪನವ್ರ ಬಗ್ಗೆ ಜನರ ಮೇಲೆ ಆಕ್ರೋಶ ಇದೆ. ಆಕ್ರೋಶ ಬರೆದಂಗೆ ಶಿವಮೊಗ್ಗ ನಗರದ ಬಗ್ಗೆ ತೀನಾ ಶ್ರೀನಿವಾಸ್ ಹೇಳಿದರು. ಯಾವ ಭಾಗದಲ್ಲಿ ಹೋದರೂ ಕೂಡ ಎಲ್ಲ ಜಾತಿ ಜನ, ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಎಲ್ಲ ಹಿಂದುಳಿದ ಸಮಾಜ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಎಲ್ಲರೂ ಕೂಡ ನಮ್ಮ ಸಮಾಜಕ್ಕೆ ಇಂಥ ಕೆಲಸ ಮಾಡಿಕೊಟ್ಟಿದ್ದೀರಿ, ನಮ್ಮ ಸಮಾಜಕ್ಕೆ ಇಂಥ ಕೆಲಸ ಮಾಡಿಕೊಟ್ಟಿದ್ದೀರಿ, ನಾವೇ ಸ್ವತಃ ನಿಮ್ಮ ಬಂದು ಓಟ್ ಮಾಡ್ತೇವೆ, ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೇವೆ, ಇಡೀ ಜಿಲ್ಲೆ ಪ್ರವಾಸ ಮಾಡಿದ್ದಾರೆ. ಇದೇ ರೀತಿ ಇಡೀ ಯಾವ ರೀತಿ ಶಿವಮೊಗ್ಗ ನಗರದಲ್ಲಿ ಎಲ್ಲ ಸಮಾಜದ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ. ಒಂದೇ ಒಂದು ಕಡೆ ನನಗೊಬ್ಬರು ಆಕ್ರೋಶ ಇಲ್ಲ. ಇಡೀ ಜಿಲ್ಲೆ ನಿಮ್ಗೆ ಅನ್ಯಾಯ ಆಗಿದೆ ಅನ್ನೋದೊಂದಿದೆ. ಹಾಗಾಗಿ ಯಾವ ರೀತಿ ಶಿವಮೊಗ್ಗ ನಗರದ ಎಲ್ಲ ಸಮಾಜದ ಪ್ರೀತಿ ಗಳಿಸಿದೆನೋ ಅದೇ ರೀತಿ ಲೋಕಸಭೆ ಚುನಾವಣೆ ಗೆದ್ದ ನಂತರ ನನ್ನ ಕಾರ್ಯವೈಖರಿಯಿಂದ ಇಡೀ ಜಿಲ್ಲೆಯ ಎಲ್ಲ ವರ್ಗದ ಪ್ರೀತಿ ಪಾತ್ರನಾಗಿ ಅವ್ರ ಋಣವನ್ನು ತೀರಿಸ್ತೇನೆ. ಅವ್ರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಮಾಡಿಕೊಡೋದಕ್ಕೆ ಪೂರ್ಣ ಪ್ರಯತ್ನ ಮಾಡ್ತೇನೆ. ಸುಮ್ಮನೆ ಆಶ್ವಾಸನೆಗಳು ಕೊಡಲ್ಲ. ನನ್ನ ಕೈಯಲ್ಲಿ ಇಲ್ಲೇನೆ ಆ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಬಗೆಹರಿಸೋಕ್ಕಾದರೆ ಇಲ್ಲಿಂದನೇ ಬಗೆಹರಿಸ್ತೇನೆ. ಆಗಲಿಲ್ಲ ಅಂದರೆ VSL ಇರ್ಬೋದು, ಈ ಒಂದು ಫಾರೆಸ್ಟ್ ಸಮಸ್ಯೆ ಏನಿದೆಯಲ್ಲ ಅದ್ರ ಬಗ್ಗೆ ಇರ್ಬೋದು, ಬಗರುಕುಂನಲ್ಲಿ ಏನಾದರೂ ಕೂಡ ಸಮಸ್ಯೆಗಳಿರ್ಬೋದು, ಬೆಂಗಳೂರಲ್ಲಿ ಕರ್ಕೊಂಡೋಗಿ ಅಧಿಕಾರಿಗಳನ್ನು ಅವ್ರ ಜೊತೆ ಮೀಟಿಂಗ್ ಮಾಡಿ ಅದ್ರ ಪರಿಹಾರ ಮಾಡೋದಿರ್ಬೋದು, ಅಥವಾ ದೆಹಲಿಯಲ್ಲೆಲ್ಲ ಪರಿಹಾರ ಆಗಬೇಕು ಅನ್ನೋದಿದ್ದರೆ ದೆಹಲಿಗೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಆಯಾ ಸಂಘ ಸಂಸ್ಥೆಯ ಪ್ರಮುಖರನ್ನ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು, ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಕೂತು ಇದನ್ನು ಪರಿಹಾರ ಮಾಡೋ ಪ್ರಯತ್ನ ಮಾಡ್ತೇನೆ. ಹಣಕಾಸಿಂದ ಸಮಸ್ಯೆ ಬಂತು ಅಂತಂದರೆ